ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೀಚಕನ ವಧೆ. ಪಾಂಡವರು ಮತ್ಸ್ಯ ದೇಶದ ವಿರಾಟ ರಾಜನಲ್ಲಿ ಆಶ್ರಯ ಪಡೆದು ಒಬ್ಬರನ್ನೊಬ್ಬರು ಭೇಟಿಯಾಗದೆ ಅಪರಿಚಿತರಂತಿದ್ದರು. ಕೀಚಕ ಮತ್ತು ಉಪಕೀಚಕರೆಂಬುವವರು ಅತ್ಯಂತ ಬಲಿಷ್ಠರಾಗಿದ್ದು ಸುದೇಷ್ಣೆಯ ತಮ್ಮ ಹಾಗೂ ಬಂಧುವಾಗಿದ್ದರು. ಅದರಿಂದಲೇ ವಿರಾಟನಿಗೆ ಅತ್ಯಂತ ಬಲ ಬಂದಿತ್ತು. ಪಾಂಡವರು ವಿರಾಟ ನಗರಕ್ಕೆ ಬಂದು 10 ತಿಂಗಳು ಕಳೆದಿತ್ತು. 10 ತಿಂಗಳುಗಳವರೆಗೆ ಅವರಿಗೆ ಯಾವುದೇ ತೊಂದರೆ ಉಂಟಾಗಿರಲಿಲ್ಲ. ಒಮ್ಮೆ ಕೀಚಕನು ಅಕ್ಕನನ್ನು ನೋಡಲು ಬಂದನು. ಅಕ್ಕನ ಅಂತಃಪುರದಲ್ಲಿ ಸೇವಕಿಯಾಗಿದ್ದ ಸೈರಂಧ್ರೆಯನ್ನು ಕಂಡಾಗ ಕೀಚಕನು, ಅಕ್ಕ, ಇವಳು ಯಾರು? ಯಾವಾಗ ಬಂದಳು? ಹಿಂದೆ ಎಲ್ಲಿದ್ದಳು? ಇವಳ ಪತಿ ಯಾರು ಎಂದು ಕೇಳಿದನು. ಸುದೇಷ್ಣೆಯು, ತಮ್ಮ, ಇವಳು ಗಂಧರ್ವರ ಸತಿ. 1 ವರ್ಷದ ಮಟ್ಟಿಗೆ ನಮ್ಮ ಆಶ್ರಯದಲ್ಲಿದ್ದಾಳೆ. ವರ್ಷ ಮುಗಿದ ಕೂಡಲೇ ಹೊರಟು ಹೋಗುತ್ತಾಳೆ ಎಂದು ತಿಳಿಸಿದಳು. ಕೀಚಕನು ಆಶ್ರಯ ಬೇಡಿ ಬಂದವಳನ್ನು ಮತ್ತೆ ಮತ್ತೆ ನೋಡುತ್ತಾ ಕಾಮಪರವಶನಾದನು. ಅಕ್ಕ, ನಾನು ಇವಳಿಗೆ ಮರುಳಾಗಿದ್ದೇನೆ. ಇಂದು ಸಾಯಂಕಾಲ ಯಾವುದಾದರೂ ನೆಪದಿಂದ ಅವಳನ್ನು ನನ್ನ ಅರಮನೆಗೆ ಕಳುಹಿಸು ಎಂದು ಹೇಳಿದ ಕೀಚಕನನ್ನು ಸುದೇಷ್ಣೆಗೆ ಎದುರಿಸಿ ಮಾತನಾಡಲಾಗಲಿಲ್ಲ. ಆದರೂ, ತಮ್ಮ, ನೀನು ಬಲಿಷ್ಠನಾಗಿದ್ದವನು, ನಮ್ಮ ರಾಜ್ಯಕ್ಕೆ ಬಲ ತಂದವನು. ಪರಸ್ತ್ರೀಯನ್ನು ಬಯಸುವುದು ತಪ್ಪಲ್ಲವೇ? 3 ಲೋಕವನ್ನೇ ಗೆದ್ದ ರಾವಣನು ಸೀತೆಯನ್ನು ಬಯಸಿ ಸಾಯಲಿಲ್ಲವೇ? ಅನ್ಯಾಯವನ್ನು ಅಧರ್ಮವನ್ನು ಆಚರಿಸಿ ನೀನು ನಾಶವಾಗಬೇಡ, ನಮ್ಮನ್ನು ನಾಶಪಡಿಸಬೇಡ. ಇಂತಹ ದುಷ್ಟ ವಿಚಾರವನ್ನು ಬಿಟ್ಟು ಬಿಡು. ಯೋಗ್ಯ ಕನ್ನಿಕೆಯನ್ನು ಹುಡುಕಿ ನಾನೇ ನಿನಗೆ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಬುದ್ಧಿ ಮಾತು ಹೇಳಿದಳು. ಆದರೆ ಅರಮನೆಯ ಆಳಿನಲ್ಲಿ ಮಾತನಾಡಲು ಭಯವೇಕೆ ಎಂದು ಆಲೋಚಿಸಿದ ಕೀಚಕನು, ಸೈರಂಧ್ರಿ, ನನ್ನ ಅರಮನೆಗೆ ಬರುವೆಯಾ ಎಂದು ಕೇಳಿದನು. ಸೈರಂಧ್ರಿಯು, ಕೀಚಕನೇ, ನೀನು ಪರಸ್ತ್ರೀಯನ್ನು ಬಯಸಿ ನಿನ್ನ ಮರಣವನ್ನು ನೀನೇ ಯೋಚಿಸಬೇಡ ಎಂದು ಹೇಳಿದಳು. ಆದರೆ ಕಾಮವಿಕಾರಕ್ಕೊಳಗಾದ ಕೀಚಕನು ಅಕ್ಕನನ್ನು ಏನೇ ಆದರೂ ಸೈರಂಧ್ರೆಯನ್ನು ಕಳುಹಿಸು ಎಂದು ಆಗ್ರಹಪಡಿಸಿ ಹೊರಟು ಹೋದನು. ತನ್ನ ತಮ್ಮನ ಆದೇಶವನ್ನು ಮೀರಲಾರದ ಸುದೇಷ್ಣೆಯು ಸೈರಂಧ್ರೆಯನ್ನು ಕರೆದು ಕೀಚಕನ ಮನೆಗೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಕಳುಹಿಸಿದಳು. ರಾಣಿ ಹೇಳದಂತೆ ಕೇಳದಿದ್ದರೆ ಅಪರಾಧವಾಗುವುದು. ಹೋದರೆ ಕೀಚಕನಿಂದ ತೊಂದರೆ ಆಗಬಹುದು. ಅಲ್ಲಿಗೆ ಹೋಗಿಯೇ ಮುಂದಿನ ವಿಷಯ ತೀರ್ಮಾನಿಸುವುದು ಒಳಿತು ಎಂದು ಭಾವಿಸಿ ಹೋಗುತ್ತಿರುವಾಗ ಸೂರ್ಯದೇವನನ್ನು ತನ್ನನ್ನು ರಕ್ಷಿಸು ಎಂದು ಬೇಡಿಕೊಂಡಳು. ಕೀಚಕನ ಮನೆಗೆ ಸೈರಂಧ್ರೆಯು ಬಂದಾಗ ಅವನಿಗೆ ಬಹಳ ಸಂತೋಷವಾಯಿತು. ತನ್ನ ಮನೋಕಾಮಿನಿಯೇ ಬಳಿಗೆ ಬಂದಳೆಂದು ಸಂತಸಪಟ್ಟ ಕೀಚಕನು, ನನ್ನ ಮಾತಿನಂತೆ ನಡೆದರೆ ಪಟ್ಟದರಸಿ ಪಟ್ಟ ನೀಡುತ್ತೇನೆ ಎಂದು ಅವಳ ಕೈ ಹಿಡಿಯ ಬಯಸಿದನು. ಸೈರಂಧ್ರಿಯು ತಪ್ಪಿಸಿಕೊಂಡು ಮಧುಪಾತ್ರೆಯೊಂದಿಗೆ ಹೊರಟಾಗ ಮತ್ತೆ ಕೀಚಕನು ಅವಳ ಕೈ ಹಿಡಿಯ ಬಯಸಿದನು. ಮಧು ಚೆಲ್ಲಿ ಹೋಯಿತು. ಸೈರಂಧ್ರಿಯು ಕೂಗುತ್ತಾ ರಾಜಸಭೆಯ ಕಡೆಗೆ ಬಂದಳು. ಭೀಮನು ತನ್ನ ಕೋಪ ತಡೆಯಲಾರದೆ ಒಂದು ಮರವನ್ನು ಕಿತ್ತು ಕೀಚಕನನ್ನು ಎದುರಿಸಲು ಬಯಸಿ ನೋಡಿದನು. ಕಂಕಭಟ್ಟನು, ಬಲ್ಲವ, ಆ ಮರವು ಇನ್ನೂ ಹಸಿಯಾಗಿದೆ. ಅದನ್ನು ಮುರಿಯುವುದು ತುಂಬ ಕಷ್ಟ. ಕಾಲ ಬಂದಾಗ ಆ ಮರವನ್ನು ಮುರಿಯಬಹುದು ಎಂದು ಸೂಚಿಸಿದನು. ಎಲ್ಲ ಪ್ರಜೆಗಳಿಗೂ ಸಹ ಕೀಚಕನ ದುರ್ವರ್ತನೆಯ ಬಗ್ಗೆ ತಿಳಿದಿತ್ತು. ಆದರೆ ಕೀಚಕನ ಹೆದರಿಕೆಯಿಂದ ವಿರಾಟ ರಾಜನೂ ಸಹ ಮೌನವಾಗಿದ್ದನು. ದ್ರೌಪದಿಯು ಮನದಲ್ಲಿ ಅತ್ಯಂತ ದುಃಖಿತಳಾಗಿದ್ದರೂ ತೋರಿಸಿಕೊಳ್ಳದೆ ಚಿಂತಿತಳಾದಳು. ಸುದೇಷ್ಣೆಯ ಅಂತಃಪುರಕ್ಕೆ ಬಂದು ಕೈಗಳಿಗಾದ ಗಾಯವನ್ನು ತೋರಿಸಿದಳು. ಅವಳು ಏನನ್ನೂ ಹೇಳದಿದ್ದಾಗ ಇನ್ನು ಯಾರನ್ನು ಕಾಣಲಿ, ಏನೆಂದು ಹೇಳಲಿ? ಧರ್ಮರಾಜನು ಸಿಟ್ಟುಗೊಂಡ ಭೀಮನನ್ನು ಸಮಾಧಾನ ಮಾಡಿ ಕಳುಹಿಸಿದ್ದಾನೆ. ಕೀಚಕನ ತೊಂದರೆಯಿಂದ ಬಿಡುಗಡೆಯಾಗಲು ಭೀಮನನ್ನು ಆಶ್ರಯಿಸಿ ಕೇಳುವುದೇ ಸರಿ ಎಂದು ಆಲೋಚಿಸಿದಳು. ಮಧ್ಯರಾತ್ರಿಯ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಭೀಮನನ್ನು ಕಾಣಲು ಬಂದಳು. ಭೀಮನು, ನಾನೊಬ್ಬನೇ ಅಲ್ಲ, ನಿನಗೆ ಇನ್ನು 4 ಗಂಡಂದಿರಿದ್ದಾರೆ, ಅವರನ್ನೇ ಕೇಳು ಎಂದನು.
ಸೈರಂಧ್ರಿಯು ಅಳುತ್ತಾ, ನನ್ನ ಮಾನವನ್ನು ಕಾಯುವವರು ಯಾರೂ ಇಲ್ಲದಾಗಿದ್ದಾರೆ. ಸಂಕಟ ಕಾಲದಲ್ಲಿ ನೀನೇ ಅನೇಕ ಬಾರಿ ಎಲ್ಲರನ್ನೂ ಕಾಪಾಡಿರುವೆ. ಒಬ್ಬನೇ ಗಂಡನಿದ್ದರೂ ನನ್ನನ್ನು ಅವಮಾನಿಸಿದವರ ತಲೆ ಕತ್ತರಿಸಿ ಹಾಕುತ್ತಿದ್ದರು. ನೀವು 5 ಇದ್ದರೂ ಹೇಡಿಗಳು. ನೀವೆಲ್ಲರೂ ಇದ್ದರೂ ನನ್ನ ಮಾನವನ್ನು ಕಾಯ್ದ ಶ್ರೀಕೃಷ್ಣನನ್ನೇ ಬೇಡಿಕೊಳ್ಳುತ್ತೇನೆ. ನೀವು ಜಗದ ಗಂಡರಲ್ಲಿ ಭಂಡರು ಎಂದು ನಿಂದಿಸಿದಳು. ಇನ್ನು ನನಗೆ ಯಮನೇ ಗತಿ ಎಂದು ಹೇಳಿ ಕೊನೆಯ ನಮಸ್ಕಾರ ಎಂದು ಕೈ ಜೋಡಿಸಿದಳು. ಆ ಸಮಯದಲ್ಲಿ ಬಲ್ಲವನಲ್ಲಿ ಜಾಗೃತಿ ಉಂಟಾಗಿತ್ತು. ದ್ರೌಪದಿಯ ಕೈ ಹಿಡಿದು ಕರೆತಂದು ಕುಳ್ಳರಿಸಿದನು. ನಾನಿರುವಾಗ ನೀನು ಚಿಂತಿಸುವುದು ಬೇಡ. ನಾಳೆ ಈ ಕೀಚಕನನ್ನು ಗರಡಿ ಮನೆಗೆ ಬರಲು ಹೇಳು. ನಾನು ಅಲ್ಲಿದ್ದು ಅವನನ್ನು ಯಮಪುರಿಗೆ ಕಳುಹಿಸುವೆನು. ಅಜ್ಞಾತವಾಸ, ಅಣ್ಣನ ಆಜ್ಞೆ ಇವುಗಳಿಂದಾಗಿ ನಾನು ಸುಮ್ಮನಿದ್ದೆನು. ನೀನು ಬೇಗ ಹೊರಡು. ನಾಳಿನ ಕಾರ್ಯವನ್ನು ಸರಿಯಾಗಿ ಮಾಡು ಎಂದು ಭೀಮನು ದ್ರೌಪದಿಯನ್ನು ಸಮಾಧಾನ ಮಾಡಿ ಕಳುಹಿಸಿದನು. ದ್ರೌಪದಿಯು ಕೀಚಕನಿಂದ ಇನ್ನೂ ತೊಂದರೆ ತಪ್ಪಿತು ಎಂದು ಬೇಗನೆ ತನ್ನ ಶಯನಗೃಹಕ್ಕೆ ಬಂದಳು. ಬಲ್ಲವನು ಕೀಚಕನು ಕೌರವರು ಮತ್ತು ತಾನು ಬಲರಾಮ ಗುರುಗಳಲ್ಲಿ ಗದಾಯುದ್ಧವನ್ನು ಅಭ್ಯಾಸ ಮಾಡಿದ್ದನ್ನು ನೆನಪಿಸಿಕೊಂಡನು. ಕೀಚಕ, ನಿನ್ನ ಆಯುಷ್ಯ ಮುಗಿಯಿತು. ನಾಳೆ ರಾತ್ರಿಯೇ ನಿನ್ನ ಅವಸಾನ ನಿಶ್ಚಿತ. ಯಾರೂ ಧೀರರಿಲ್ಲದ ವಿರಾಟನ ರಾಜ್ಯದಲ್ಲಿ ನೀನೇ ವೀರ ಎಂದುಕೊಂಡಿರುವೆ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡನು. ಅವನಿಗೆ ನೆಮ್ಮದಿಯಾಗಿ ನಿದ್ರೆ ಬಂತು. ಮರುದಿನ ಭೀಮನಿಗೆ ಅಡುಗೆ ಕಾರ್ಯದಲ್ಲಿ ಅನೇಕ ರೀತಿಯ ತೊಂದರೆ ಕಂಡುಬಂತು. ಮನದಲ್ಲಿ ಕೀಚಕನೊಂದಿಗೆ ಹೋರಾಡುವ ವಿಷಯವೇ ತುಂಬಿತ್ತು. ಮತ್ತೆ ಜಾಗೃತನಾಗಿ ಯಾರಿಗೂ ಸಂಶಯ ಬಾರದಂತೆ ಸಂಜೆಯಾಗುವುದನ್ನೇ ಕಾದನು. ಆ ದಿನ ಕೀಚಕನು ಪಿತಾಂಬರವನ್ನುಟ್ಟು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡನು. ಕಸ್ತೂರಿ ತಿಲಕವನ್ನಿಟ್ಟು ಪಕ್ವಾನ್ನಗಳನ್ನು ಊಟ ಮಾಡಿದನು. ಅಂದಿನ ದಿನ ಮತ್ತೆ ಸೈರೇಂದ್ರಿಯನ್ನು ಒಲಿಸಿಕೊಳ್ಳಬೇಕೆಂದು ಕೀಚಕ ಬಯಸಿದ್ದನು. ಸ್ವಲ್ಪ ಸಮಯದಲ್ಲಿಯೇ ಸೈರೇಂದ್ರಿಯು ತನ್ನ ಬಳಿಗೆ ಬರುತ್ತಿದ್ದಾಳೆಂದು ತಿಳಿದು ಸಂತಸಪಟ್ಟನು. ಸುಂದರಿಯೇ, ನೀನು ನಿನ್ನೆಯೇ ನಾಳೆ ಬರುತ್ತೇನೆ ಎಂದು ಹೇಳಿದ್ದರೆ ಒಳ್ಳೆಯದಾಗುತ್ತಿತ್ತು. ಇಂದು ನೀನಾಗಿಯೇ ನನ್ನ ಬಳಿ ಬಂದದ್ದು ಚೆನ್ನಾಗಿಯೇ ಆಯಿತು ಎಂದು ಅತ್ಯಾನಂದದಿಂದ ಹೇಳಿದನು. ಸೈರಂಧ್ರಿಯು, ಕೀಚಕ, ಇಂದು ರಾತ್ರಿ ನೀನು ಗರಡಿ ಮನೆಗೆ ಬಾ. ನಾನು ಅಲ್ಲಿ ನಿನಗಾಗಿ ಕಾದಿರುತ್ತೇನೆ. ಆದರೆ ಆ ಸಂಗತಿಯು ಯಾರಿಗೂ ತಿಳಿಯಬಾರದು ಎಂದು ಸೂಚಿಸಿದಳು. ಕೀಚಕನು ಅವಳ ಮಾತಿನಂತೆ ಒಂಟಿಯಾಗಿಯೇ ಬರುವುದಾಗಿ ತಿಳಿಸಿದನು. ಕೀಚಕನಿಗೆ ಕ್ಷಣಗಳು ಯುಗಗಳಂತೆ ಅನಿಸತೊಡಗಿದವು. ಮತ್ತೊಮ್ಮೆ ಅಭ್ಯಂಗ ಸ್ನಾನ ಮಾಡಿ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಸರಿರಾತ್ರಿಯಲ್ಲಿ ಕೀಚಕನು ಗರಡಿ ಮನೆಗೆ ಹೋಗಲು ನಿರ್ಧರಿಸಿದನು. ಸೈರಂಧ್ರಿಯು ಬಲ್ಲವನಿಗೆ ಉಪಾಯವನ್ನು ಮಾಡಿಯಾಗಿದೆ. ರಾತ್ರಿಯಲ್ಲಿ ಗರಡಿ ಮನೆಗೆ ಹೋಗಿ ನನ್ನ ಸಂಕಟವನ್ನು ದೂರ ಮಾಡೆಂದು ಸೂಚಿಸಿದಳು. ಕೀಚಕನು ಕತ್ತಲಾದ ನಂತರ ಯಾರಿಗೂ ತಿಳಿಯದಂತೆ ಗರಡಿ ಮನೆಯನ್ನು ಸೇರಿ ಸೈರಂಧ್ರಿಯು ಬರುವುದನ್ನೇ ಕಾಯುತ್ತಿದ್ದನು. ರಾತ್ರಿಯಾದಾಗ ಕಾಲಿನ ಸಪ್ಪಳವನ್ನು ಕೇಳಿ ಸೈರಂಧ್ರಿ ಬಂದಿರುವಳೆಂದು ಬಾಗಿಲಿಗೆ ಬಂದ ವ್ಯಕ್ತಿಯ ಕೈ ಹಿಡಿದು ಮಂಚದ ಮೇಲೆ ಕುಳ್ಳರಿಸಿದನು. ಸೈರಂಧ್ರಿ, ನನ್ನಂತಹ ಸುಂದರನನ್ನು ಎಂದಾದರೂ ನೋಡಿರುವೆಯಾ ಎಂದು ಕೇಳಿದನು. ಆಗ ಸೀರೆಯನ್ನು ಹೊದ್ದ ಭೀಮನು, ಕೀಚಕ, ನನ್ನಂತಹ ಸುಂದರಿಯನ್ನು ನೀನೂ ನೋಡಿರುವೆಯಾ ಎಂದು ಕೇಳಿದಳು. ದುರುಳನೆ, ಶಕ್ತಿ ಇದೆ ಎಂದು ಅನ್ಯಾಯ ಅನಾಚಾರಗಳನ್ನು ಮಾಡುವುದು ಸರಿಯೇ? ಪರಸ್ತ್ರೀಯನ್ನು ಬಯಸಿ ಕೆಟ್ಟವರ ವಿಷಯ ನಿನಗೆ ತಿಳಿಯದೆ ನಿನ್ನನ್ನು ಆ ದಿನವೇ ಕೊಲ್ಲುತ್ತಿದ್ದೆನು. ಆದರೆ ಅಗ್ರಜನು ತಡೆದನು. ಇಂದು ನಿನ್ನನ್ನು ಉಳಿಸುವವರು ಯಾರೂ ಇಲ್ಲ. ಪತಿವ್ರತೆಯರನ್ನು ಕೆಣಕಿದರೆ ನಿನಗಾದಂತೆ ಗತಿಯಾಗುವುದೆಂದು ಜನರೆಲ್ಲ ತಿಳಿಯಲಿ. ಇಂದು ನನ್ನ ಕೈಯಲ್ಲಿ ಸಿಕ್ಕಿರುವೆ, ಸಾಯಲು ಸಿದ್ಧನಾಗು ಎಂದಾಗ ಬಂದಿರುವವಳು ಸೈರಂಧ್ರಿಯಲ್ಲ ಎಂದು ತಿಳಿದು ಗಮನಿಸಿ ನೋಡಿದ ಕೀಚಕನಿಗೆ ಇವನು ಭೀಮಸೇನ ಎಂದು ಅರಿವಾಯಿತು. ಕತ್ತಲೆಯಲ್ಲಿಯೇ ಕೀಚಕ ಭೀಮರು ಗುದ್ದಾಡತೊಡಗಿದರು. ಭೀಮ ಕೀಚಕರು ಪರಸ್ಪರ ಗುದ್ದಿಕೊಂಡಾಗ ಅವರಿಬ್ಬರ ಬಲ ಪರೀಕ್ಷೆ ನಡೆಯಿತು. ಮೊದಲಿಗೆ ಕೀಚಕನು 3 ಗುದ್ದು ಹಾಕಿದಾಗ ಭೀಮನಿಗೆ ಅರೆಕ್ಷಣ ಎಚ್ಚರ ತಪ್ಪಿದಂತಾಯಿತು.
ಆದರೆ ಭೀಮನು ಕೀಚಕನನ್ನು ತಡೆದು ತಾನು 3 ಗುದ್ದು ಕೊಡಲು ಬಯಸಿದನು. ಭೀಮನಿಗೆ ಇನ್ನು ಕೀಚಕನನ್ನು ಉಳಿಸುವ ಮನಸ್ಸಿತ್ತು. ಈಗಲಾದರೂ ಪಾದದಲ್ಲಿ ಬಿದ್ದು ತಪ್ಪನ್ನು ಒಪ್ಪಿಕೊಂಡರೆ ಬಿಡುತ್ತೇನೆ, ಇಲ್ಲದಿದ್ದರೆ ನೀನು ಉಳಿಯುವುದಿಲ್ಲವೆಂದು ಕೀಚಕನನ್ನು ಎಚ್ಚರಿಸಿದನು. ಆದರೆ ಕೀಚಕ ತಪ್ಪನ್ನು ಒಪ್ಪಿಕೊಳ್ಳ ಬಯಸಲಿಲ್ಲ. ಭೀಮನು ತನ್ನ ವಜ್ರಮುಷ್ಠೆಯಿಂದ ಬಲವಾಗಿ ಕೀಚಕನ ತಲೆಯ ಮೇಲೆ ಗೊದ್ದಿದಾಗ ಕೀಚಕನು ನರಳಾಡುತ್ತಾ ನೆಲಕ್ಕೆ ಬಿದ್ದನು. ಮರುಕ್ಷಣದಲ್ಲಿಯೇ ಸತ್ತು ಹೋದನು. ಭೀಮನು ಕೀಚಕನನ್ನು ಕೊಂದು ಯಾರಿಗೂ ತಿಳಿಯದಂತೆ ಅಡುಗೆ ಮನೆ ಸೇರಿದನು. ಮರುದಿವಸ ಉಪಕೀಚಕರು ಈ ಸೈರಂಧ್ರೆಯಿಂದಾಗಿಯೇ ಕೀಚಕನು ಸತ್ತನೆಂದು ಅವಳನ್ನು ಕಟ್ಟಿ ಒಯ್ಯತೊಡಗಿದರು. ನನ್ನ ಪತಿಗಳಾದ ಗಂಧರ್ವರೇ ರಕ್ಷಿಸಿ ಎಂದು ಕೂಗುತ್ತಾ ಸೈರಂಧ್ರಿ ಹೋಗುತ್ತಿದ್ದುದನ್ನು ಗಮನಿಸಿದ ಭೀಮನು ಒನಕೆಯೊಂದಿಗೆ ಬಂದು ಎಲ್ಲ ಉಪಕೀಚಕರನ್ನು ಸದೆಬಡಿದನು. ಮತ್ತೆ ಬಂದು ಅಡುಗೆ ಕಾರ್ಯದಲ್ಲಿ ನಿರತನಾದನು. ಕೀಚಕ ಉಪಕೀಚಕರನ್ನು ಗಂಧರ್ವರು ಕೊಂದರು ಎಂಬ ಸುದ್ದಿಯು ದೇಶ ವಿದೇಶಗಳಲ್ಲಿ ಹರಡಿತು. ಸೈರೇಂದ್ರಿಯನ್ನು ಕಂಡ ಸುಧೇಷ್ಣೆಯು, ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬೇಗ ಹೊರಟು ಹೋಗು, ಇಲ್ಲಿರಬೇಡ. ಅರಸನಿಗೆ ಗಂಧರ್ವರ ಹೆದರಿಕೆಯುಂಟಾಗಿದೆ. ನೀನು ಇನ್ನು ತರುಣಿ, ತುಂಬ ರೂಪವತಿ ಎಂದು ಅಪ್ಪಣೆ ಮಾಡಿದಳು. ದ್ರೌಪದಿಯು, ಅಮ್ಮ, ಇನ್ನು 13 ದಿನ ಮಾತ್ರ ರಾಜನು ಕ್ಷಮೆ ತೋರಲಿ. ಅಷ್ಟು ಹೊತ್ತಿಗೆ ಗಂಧರ್ವರು ಕೃತಕೃತ್ಯರಾಗಿ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ನಿನಗೂ ರಾಜನಿಗೂ ನಿಮ್ಮ ಬಂಧು ಬಾಂಧವರಿಗೂ ಒಳ್ಳೆಯದನ್ನು ಮಾಡುತ್ತಾರೆ ಎಂದು ಕೇಳಿಕೊಂಡಳು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.